ಒಂದು ಕಬ್ಬಣದ ಮಂಚ, ಆಮ್ಯಾಕೊಂದು ಮರದ ಮಂಚ. ನನ್ನ ಹೆಂಡ್ರ ಡಾಕ್ಟ್ರಪ್ಪ, ಅವಳು ಕೂರೋದಕ್ಕೆ ಒಳ್ಳೆ ಒಂದು ಕುರ್ಚಿ ಹೆಂಗಿರ್ಬೇಕು ಅಂದರೆ ಹಿಂಗೆ ಹಿಂದೆ ಹೋದ್ರೆ ಕುರ್ಚಿನ ಹಿಂದೆ ಹೋಗ್ಬೇಕು. ಆಮ್ಯಾಕೆ ಒಂದು ಟೇಬಲು. ನಮ್ಮ ಪಾರು ಕೂತ್ರೆ ಅವಳಿಗೆ ಬೆನ್ನು ಬರಬಾರ್ದು. ಈ ಮಿಕ್ಕಿರೋ ಐಟಮ್ ಎಲ್ಲ ನಾನು ಹೇಳ್ಬಿಟ್ಟು ಬಂದೀವ್ನಿ. 7 ದಿವಸದೊಳಗೆ ಎಲ್ಲ ಬಂದ್ಬಿಡ್ಬೇಕು. ನೋಡಪ್ಪ, ನನ್ನ ಹೆಂಡ್ರಿಗೆ ಇದೆಲ್ಲ ಸಪ್ಪೆ ರೈಸ್ ಅಂತ ಮಾಡ್ತೀವಿ. ಆಮ್ಯಾಕೆ ನೀನು ಹೇಳ್ಬಿಟ್ಟಿಯಾ? ಸರಿ, ಇಡ್ತೀನಿ. ಇದೇನಪ್ಪ ಮನೆಯೇ ಗೌ ಅಂತೈತೆ. ಸಂಜೆ ಆಯ್ತೈತೆ, ಕೈ ಕಾಲು ಮಕ್ಕ ತಳ್ಕೊಂಡು ದೇವ್ರಿಗಾನ ದೀಪ ಹಚ್ಚೋಣ. ಅಯ್ಯೋ, ನನ್ನ ಮಗ ಪೂಜೆ ಮಾಡ್ತಿದ್ನೇನೋ ಅನ್ಸುತ್ತೆ. ಪೂಜೆ ಮಾಡಬೇಕು ಅನ್ಸುತ್ತೆ. ನೀನು ಮಾಡು, ನಾನು ಹೋಯ್ತೀನಿ. ಮಹಾಕಾಳವನ ಮುಂದೆ ಯಾರು ದೊಡ್ಡವರಲ್ಲ ಚಿಕ್ಕವರಲ್ಲ. ನಾನು ಭೇದ ಮಾಡಬಾರ್ದು. ಏನವ ಇದು? ನನ್ನ ಮಗ ನನ್ನ ಕೈ ಹಿಡಿದು ದೀಪ ಹಚ್ಚಿದ್ನಲ್ಲ, ಏನವ ನಿನ್ಲೇಲೆ? ನಿನ್ನೆ ಕೇಳ್ತಿರೋದು ರತ್ನ, ಎಲ್ಲೋಯ್ತು ಅಪ್ಪ ಕೊಟ್ಟಿದ್ಕಿ? ಗೊತ್ತಾಯ್ತು. ಅಪ್ಪ ಅಪ್ಪ ಬಂದೆ. ಏನಮ್ಮ ಪಾರ್ವತಿ? ಅಷ್ಟೆಲ್ಲ ಸ್ವೀಟಾಗಿ ಮಾತಾಡೋದೇನು ಬೇಡ. ರತ್ನಂಗೆ ಕೊಟ್ಟಿದ್ದು ಕೀ ಗೊಂಚಲಲ್ಲಿ ಹೇಳಿ. ಅದು ಓಹ್, ಗೊತ್ತಾಯ್ತು ಬಿಡಿ. ನೆನ್ನೆ ಊರ್ ಜನ ಎಲ್ಲ ಇದ್ರು, ಅವ್ರ ಮುಂದೆ ಒಳ್ಳೆಯವನಾಗೋದಕ್ಕೋಸ್ಕರ ಕೀ ಕೊಟ್ಟು ಇವತ್ತು ಯಾರು ಇಲ್ಲ ಅಂತ ವಾಪಸ್ ಇಸ್ಕೊಂಡಿದ್ದೀರಾ? ಅದಕ್ಕೆ ಅವ್ರ ತಂದೆ ಹತ್ರ ಇಷ್ಟು ನಿಷ್ಠೂರವಾಗಿ ಮಾತಾಡ್ತಾಳಲ್ಲ. ಹಾಗಿದ್ರೆ ಮಾವನ ಬುದ್ಧಿ ಬಗ್ಗೆ ಅದಕ್ಕೆ ಗೊತ್ತಿರ್ಬೋದಾ? ಯಾರೇನೋ ಮಾತಾಡ್ತಾನೆ ಇಲ್ವಲ್ಲ? ಹಾ, ಏ ಅಣ್ಣ, ಏನೋ ಇದು ಕೀ ಎಲ್ಲೋ? ಅದು ಪಾರು. ಅದೇ ಕಿರಿ, ನನ್ನ ಮಾವಯ್ಯ ಎಲ್ರ ಮುಂದೆ ಕೊಟ್ರಲ್ಲ, ಅದಕ್ಕೆ. ಅದು ಕೀನ ಸೊಂಟಕ್ಕೆ ಸಿಗಾಕ್ಸ್ಕೊಂಡು ಓಡಾಡೋದು ತುಂಬ ಹಿಂಸೆ. ಅದಕ್ಕೆ ರೂಮಲ್ಲಿ ಇಟ್ಟಿದ್ದೀನಿ. ಮತ್ತೆ ಸುಮ್ಮನೆ ಮಾವಯ್ಯನ ಮೇಲೆ ನೀನು ತಪ್ಪಾಗಿ ಮಾತಾಡ್ಬೇಡ. ಅವರು ಬಲ್ಗೈ ಕೊಟ್ಟಿರೋದನ್ನ ಎಡ್ಗೈ ಗೊತ್ತಾಗಕ್ಕೆ ಬಿಡಲ್ಲ ಅಂಥವ್ರು. ಇದೇನಪ್ಪ, ಮೊದಲನೇ ದಿನನೇ ನಮ್ಮ ರತ್ನನ ಬುಟ್ಟಿಗೆ ಹಾಕೊಂಡ್ಬಿಟ್ಟಿದ್ದೀರಾ? ಸೂಪರ್ ನೀವು. ಆದರೆ ನಮ್ಮ ರತ್ನ ಮಾಮೂಲಿ ಹುಡುಗಿ ಅಲ್ಲ, ಮಾರಿಗುಡಿ ಶಿವಣ್ಣನ ತಂಗಿ. ಅದರಲ್ಲೂ ಟೀಚರು. ತಪ್ಪು ಮಾಡಿದ್ರೆ ರೆಡ್ಡಿಂಕಲ್ಲಿ ಮಾರ್ಕ್ ಮಾಡಿ 4 ಸರ್ಜೋಗಿ ಬಿಡ್ತಾ ಇರ್ತಾಳೆ ಮಕ್ಕಳಿಗೆ. ನಮ್ಮ ಮನೆ ದೀಪ ಅಣ್ಣಯ್ಯ.